ರಾಮಮೂರ್ತಿ ಅವರ ಬೈಟ್ ಇನ್ನೊಂದ್ಸತಿ ಪ್ಲೇ ಮಾಡಿ, ಚಂದ್ರಶೇಖರ್ ಅವರ ಗಮನಕ್ಕೋಸ್ಕರ ಸಿ.ಕೆ. ರಾಮಮೂರ್ತಿ ಅವರ ಬೈಟ್ ಇನ್ನೊಂದ್ಸತಿ ಪ್ಲೇ ಮಾಡಿ, ರಮೇಶ್ ಜಾರಕಿಹೊಳಿ ಅವರ ಬೈಟ್ ಕೂಡ ಪ್ಲೇ ಮಾಡಿ. ರಾಜ್ಯಾಧ್ಯಕ್ಷರ ಬೈಟು ಇದೆ ನಮ್ಮ ಹತ್ರ. ಪಕ್ಷ ನಾ ಕೆಲಸ ಮಾಡಕ್ಕೆ ಎಲ್ಲ ಅವಮಾನ ಆಗೋ ಪರಿಸ್ಥಿತಿ, ಸಿಕ್ಕಿದ ಕಡೆ ಕೇಳ್ತಾರೆ. ಪಾರ್ಕಲ್ಲಿ ವಾಕಿಂಗ್ ಮಾಡೋ ಯಾಕೆ ಹಿಂಗೆ ಆಗ್ತಾ ಇದೆ ಪಕ್ಷ? ನಾ ಕೆಲಸ ಮಾಡೋಕ್ಕೆ ಎಲ್ಲ ಅವಮಾನ ಆಗೋ ಪರಿಸ್ಥಿತಿ, ಸಿಕ್ಕಿದ ಕಡೆ ಕೇಳ್ತಾರೆ. ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಹೋಟ್ಲ್ ಕಾಫಿ ಕುಡಿಬೇಕಾದ್ರೆ ಕೇಳ್ತಾರೆ. ಈ ಪರಿಸ್ಥಿತಿ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂದರೆ ಯತ್ನಾಳ್ ಹೇಳಿಕೆ ಗೊಂದಲ ಆಗ್ತಾ ಇದೆ. ಒಬ್ಬ ರಾಜ್ಯಾಧ್ಯಕ್ಷನಿಗೆ ಒಂದು ಬೆಲೆ ಇಲ್ಲ ಅಂದಮೇಲೆ ನಿಮ್ಗೇನು ಬೆಲೆ ಅಂತ ಕೇಳುವಂಥ ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಸಂಘಟನೆ ದೃಷ್ಟಿಯಿಂದ ಪಕ್ಷ ಮೊದಲು ಅಂತ ನಾವೆಲ್ಲ ಕೂಡ ಹೇಳಿದರು. ಜಿಲ್ಲಾಧ್ಯಕ್ಷನಾಗಿ ಹೇಳೋ ದೃಷ್ಟಿಯಿಂದ ದಯಮಾಡಿ ಕ್ರಮ ತಗೊಳ್ಳಿ. ಅದೇಯಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ, ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಮಗೆ ತಮ್ಮ ಮುಖಾಂತರ ಕೇಳ್ತೀವಿ. ಅದೇಯಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ, ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಮಗೆ ತಮ್ಮ ಒಂದು ಬೈಟು ಇವಾಗ ನಾವು ಸಿ.ಕೆ. ರಾಮಮೂರ್ತಿ ಅವ್ರದ್ದೇನು ಕೇಳಿಸ್ಕೊಂಡ್ವಿ. ಅದು ಇವತ್ತು ನಡೆದ ಬಿಜೆಪಿಯ ಮೀಟಿಂಗ್ ಏನಿತ್ತಲ್ಲ, ಆ ಮೀಟಿಂಗ್ ಹೋಗೋಕ್ ಮುಂಚೆದು ರಮೇಶ್ ಜಾರಕಿಹೊಳಿ ಅವ್ರದ್ದು ಬೈಟ್ ಕೇಳಿಸ್ಕೊಂಡ್ರಲ್ಲ, ಅದು ಕರ್ನಾಟಕ ಭವನದಲ್ಲಿ ಅದ್ರ ಆಚೆ ನಿಂತ್ಕೊಂಡು ಹೇಳಿದ್ದು. ಒಳಗ್ ಹೋಗಿ ಏನ್ ಮಾತನಾಡಿದ್ರೋ ಗೊತ್ತಿಲ್ಲ ಚಂದ್ರಶೇಖರ್ ಸರ್, ಹೊರಗೆ ಬಂದಂತೂ ಇದೇ ಮಾತಾಡಿರೋದು. ನಾನು ಅದಕ್ಕೆ ಆಗಿಂದ ಹೇಳ್ತೀನಿ, ಡೋಂಟ್ ಬಿ ಸೆಲೆಕ್ಟಿವ್ ಅಂತ ಹೇಳಿ. ನೋಡಿ, ಒಂದು ರಾಜ್ಯಕ್ಕೆ ಸುಪ್ರೀಮು ಪ್ರಾಮಾಣಿಕವಾಗಿ ಹೇಳಿ ಚಂದ್ರಶೇಖರ್ ಅವರೇ, ಆಂತರಿಕ ಭಿನ್ನಾಭಿಪ್ರಾಯ ಅನ್ನೋದು ಬಹಿರಂಗ ಬಡಿದಾಟ ಆಗಿದೆಯಾ ಇಲ್ವಾ? ನೀವು ಕೇವಲ ಒಂದ್ ಬೈಟ್ ಹಾಕಿ ಇನ್ನೊಂದ್ ಬೈಟ್ ಹಾಕಿ ಅನ್ನೋದ್ರಿಂದ ಈ ಸತ್ಯನ್ ಸುಳ್ಳು ಮಾಡಕ್ ಆಗೋದಿಲ್ಲ. ಸತ್ಯನ್ ಸುಳ್ಳು ಮಾಡಕ್ ಆಗೋದಿಲ್ಲ. ಹೇಳಿ, 1.5 ನಿಮಿಷ ಹೇಳಿ. ನಾನು ಕಾಂಗ್ರೆಸ್ ಕುಂಟ್ರ ನಾಟಕ ಆಡ್ತಾ ಇಲ್ಲ, ಡ್ಯಾನ್ಸ್ ಆಡ್ತಾ ಇಲ್ಲ. ನಾನು ಸತ್ಯವಾಗಿ ಒಪ್ಕೊಂತಾ ಇದ್ದೇನೆ. ದಷ್ಟ ಪುಷ್ಟ ಆರೋಗ್ಯವಂತ ಸಮುದಾಯಕ್ಕೂ ಸಿಎಂ ಮತ್ತೆ ಡಿಸಿಎಂ ದಾರಿ ಬೀದಿಲಿ ಹೊಡೆದಾಡ್ತಾರೆ. ನಿಮ್ಮ ಶಾಸಕರು ತೀರ್ಕೊಂಡು ಬಿದ್ದಿದ್ದಾರೆ. ಬರ್ತಾರೆ ಇವರು. ಇವತ್ತು ಚಂದ್ರಶೇಖರ್ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನ್ನೋದು ನನಗೆ ಅರ್ಥ ಆಗುತ್ತೆ. ಸರ್, ಸೆಲೆಕ್ಟಿವ್ ಹೌದು. ನಾವ್ ಹಿಂಗೇನೆ ಕಾಂಗ್ರೆಸ್ ವಿಚಾರಕ್ಕೆ ಬೈಟ್ ಹಾಕೊಂಡಾಗ ಯಾರು ಹೇಳಲ್ಲ ಸೆಲೆಕ್ಟಿವ್ ಅಂತ ಹೇಳಿ. ನಾವು ವಿಜಯೇಂದ್ರ ಅವ್ರ ಬೈಟ್ ನ ಬೆಳಗ್ಗಿಂದ ರಾತ್ರಿ ತನಕ ಓಡಿಸಿದೀವಿ. ರಿಪೀಟ್ ಮಾಡ್ಕೊಳ್ಳಿ, ಹಾಕ್ರಿ ವಿಜಯೇಂದ್ರ ಬೈಟ್ ರೆಡಿ ಮಾಡ್ಕೊಳ್ಳಿ. ಇವತ್ತು ವಿಜಯೇಂದ್ರ ಅವರು ಮೀಟಿಂಗ್ ಆದ್ಮೇಲೆ ಏನ್ ಮಾತಾಡಿದ್ರು ಬೈಟ್ ರೆಡಿ ಮಾಡ್ಕೊಳ್ಳಿ. ಮುಂಚೆ ಸಮಯ ಸರ್, MLA ಹರೀಶ್ ಅವ್ರ ಮಾತು ಬಹಳ ಇಂಟ್ರೆಸ್ಟಿಂಗ್ ಇತ್ತು. ನೀವು ಕೂಡ ಕೇಳಿಸ್ಕೊಂಡ್ರಿ ಅದನ್ನ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಯಾವ ಲೆವೆಲ್ಗೆ ಆಗಿದೆ ಅಂತಂದ್ರೆ, ಬಿಜೆಪಿಯಲ್ಲಿ ಯಾರ್ಯಾರು ಸೋತ್ರೋ ಅದೆಲ್ಲದಕ್ಕೂ ಕೂಡ ಯಡಿಯೂರಪ್ಪನವರು ಅವ್ರ ಪುತ್ರ ವಿಜಯೇಂದ್ರ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರಣ. ಇದು ಕೇವಲ ಹರೀಶ್ ಒಬ್ರು ಬಾಯಲ್ಲಿ ಬರ್ತಾ ಇಲ್ಲ. ಈಗ ಆಲ್ರೆಡಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡುವವರ ಸಂಖ್ಯೆ ಕ್ರಮೇಣ ಹೆಚ್ಚಾಗ್ತಿದೆ. ನಾವು ಚಂದ್ರಶೇಖರ್ ಅವರು ಹೇಳ್ದಂಗೆ ಏನೂ ಆಗಿಲ್ಲ ಅಂತ ಹೇಳಿ ನಂಬೋ ಪರಿಸ್ಥಿತಿಯಲ್ಲಿ ಇದೆಯಾ ಪಕ್ಷ? ಇಲ್ಲ, ಖಂಡಿತವಾಗಿ ಆ ಪರಿಸ್ಥಿತಿ ಇಲ್ಲ. ನನ್ನ ಬಿಜೆಪಿಯ ಸ್ನೇಹಿತರಿಂದ ಏನೋ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಡಿಫರೆನ್ಸಸ್ ಬಂದಂತ ಸಂದರ್ಭದಲ್ಲಿ ಸರಿ ಮಾಡ್ಕೊಂಡು ಹೋಗ್ತೇವೆ ಅನ್ನೋದ್ರ ಜೊತೆಗೆ ಒಂದು ಆತ್ಮಾವಲೋಕನದ ಮಾತು ಅವರಿಂದ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಬರಲಿಲ್ಲ. ಬಟ್ ನನಗೆ ಇಲ್ಲಿ ಕಾಡ್ತಿರೋದೇನು ಅಂತಂದ್ರೆ, ನೋಟಿಸ್ ಕೊಟ್ಟಾಗಿದೆ. ನೋಟಿಸ್ ಕೊಟ್ಟ ನಂತರವೂ ಕೂಡ ಅವರ ಆಕ್ರಮಣ ಮುಂದುವರೆದಿದೆ. ನೋಟಿಸ್ ಕೊಟ್ಟ ನಂತರವೂ ಕೂಡ ಸಾಮಾನ್ಯವಾಗಿ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಈಗ ಹೇಳಿದ್ರು, ನೋಟಿಸ್ ಕೊಟ್ರೆ ಔಷಧಿ ಕೊಟ್ಟಿದೀವಿ ಸರಿ ಹೋಗುತ್ತೆ ಅಂತ. ಅದೇ ಔಷಧಿ ಏನಾದ್ರು ಉಲ್ಟಾ ಹೊಡಿತಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಇದೆ ಎಲ್ಲ ನಿನ್ನೆ ಎಲ್ಲ ಬಂದಿದೆ ಅಣಗಿಸಿದ್ದಾರೆ. ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಅಳಬೇಕಾಗಿತ್ತ? ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ಏನ್ ಹೇಳ್ಬೇಕಾಗಿತ್ತು? ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಅಳಬೇಕಾಗಿತ್ತ? ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ಏನ್ ಹೇಳ್ಬೇಕಾಗಿತ್ತು? ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಅಳಬೇಕಾಗಿತ್ತ? ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು. ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್
ಸಮೀವುಲ್ಲಾ ಸರ್ದ್ ಮಾತ್ರ ಮೈಕ್ ಆನ್ ಇರ್ಲಿ, ನಂದು ಸೇರ್ಸ್ ಎಲ್ಲಾರ್ದು ಮ್ಯೂಟ್ ಮಾಡಿ ಸಮೀವುಲ್ಲಾ ಸರ್. ನನಗೆ ಆಶ್ಚರ್ಯ ಅನ್ಸೋದು ಇಷ್ಟೆಲ್ಲ ನಂತರವೂ ಕೂಡ ಅವರ ಆಕ್ರಮಣ, ಜಾರಕಿಹೊಳಿ ಅವರ ಆಕ್ರಮಣ ಮುಂದುವರಿಯುತ್ತೆ. ಆದರೂ ಕೂಡ ಅವ್ರನ್ನ ಏನೂ ಮಾಡಕ್ಕಾಗಲ್ಲ. ಅಂದ್ರೆ ಅವರ ಹಿಂದಿರುವ ಕಾಣದ ಕೈಗಳು ಯಾರು? ಇದು ಬಿಜೆಪಿನಲ್ಲಿ ಈಗ ಎತ್ತಿರುವಂತಹ ಪ್ರಶ್ನೆ. ಈಗ ಇದ್ದಕ್ಕಿದ್ದ ಹಾಗೆ ಜೋಶಿ ಅವರ ಮನೆಯಲ್ಲಿ ಸಭೆ, ಮತ್ತು ಆ ಸಭೆಯಲ್ಲಿ ಮತ್ತೊಬ್ಬರು ಕೇಂದ್ರ ಸಚಿವರು ಮತ್ತು ಸಂಸತ್ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ಅವರು, ಸುಧಾಕರ್ ಅವರು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತು ಪಾಲ್ಗೊಂಡು ಇವರು ಎತ್ತಿರುವ ಕೆಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ ಅಂತ ಹೇಳೋದ್ರ ಮೂಲಕ, ಹಾಗಾದ್ರೆ ಇಲ್ಲಿ ನಡೀತಿರೋದೇನು ಬಿಜೆಪಿನಲ್ಲಿ? ಇಲ್ಲಿ ಕೇವಲ ಯತ್ನಾಳು ಕೇವಲ ಅವ್ರ ಮುಖ ಮಾತ್ರ ಕಾಣಿಸ್ತಿದ್ಯೋ, ಬೇರೆಯವರು ಭುಜದ ಮೇಲೆ ಬಂದೂಕ ಇಟ್ಬಿಟ್ಟು ಗುಂಡು ಸಿಡಿಸ್ತಿದ್ದಾರೆ. ನಿಮ್ಗೆ ಇದೇ ಮಾತು ಕಾಂಗ್ರೆಸ್ ಸಚಿವರುಗಳ ಹೆಗಣ ಬಿದ್ದಿದೆ, ಅದನ್ನ ನೀವು ಮಾತಾಡಲ್ಲ. ನೀವು ಅದನ್ನ ಸೆಕೆಂಡ್ ಟ್ರೈನ್ಗೆ ಬಂದಾಗ ನಿಮ್ ಸಮಾಧಾನಕ್ಕೆ ಈ ಶೀಟು ನಮ್ಮ ಎರಡನೇ ಬ್ರೇಕಿಂಗು. ಚಂದ್ರಶೇಖರ್ ಅವರು ಅಲ್ಲಿವರೆಗೂ ದಯವಿಟ್ಟು ಕಾಂಗ್ರೆಸ್ ವಿಷಯಕ್ಕೆ ಹೋಗಬೇಡ. ಬಿಜೆಪಿ ಲೆಟ್ಸ್ ಸ್ಟಿಕ್ ಟು ಬಿಜೆಪಿ. 7:30 ನಂತರದಲ್ಲಿ ಎಷ್ಟು ಬೇಕಾದ್ರೂ ಬಿಜೆಪಿ ಮಾತಾಡಿ, ಈಗ ಬಿಜೆಪಿ ಮಾತಾಡಿ. ಸಮೀರ್ ಸರ್ ಕಂಪ್ಲೀಟ್ ಮಾಡಿ. ನಾನು ಯಾದವ್ ಸರ್ ಹತ್ರ ಹೋಗ್ಬೇಕು. ಕ್ಷಮೆ ಇರ್ಲಿ, ಯಾದವ್ ಅವ್ರ ಹತ್ರ ಹೋಗ್ಬೇಕು. ಸಮೀರ್ ಸರ್ ಕಂಪ್ಲೀಟ್ ಮಾಡಿ. ಅದೇ, ಹೀಗಾಗಿ ಇದರ ಹಿಂದೆ ಇರುವ ಕಾಣದ ಕೈಗಳು ಯಾರು ಅನ್ನುವಂತಹ ಪ್ರಶ್ನೆ. ಯಾಕೆ ಅಂತಂದ್ರೆ ಯಡಿಯೂರಪ್ಪ ಈಗ ಯಾರು ಬಸವರಾಜ ಬೊಮ್ಮಾಯಿ ಖುದ್ದು ತನ್ನ ಮಗನನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಬೊಮ್ಮಾಯಿ ಅವರೇ ಉಸ್ತುವಾರಿ. ಇಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ನಿಲ್ಲಿಸಿದ್ರು, ಅವರೇ ಉಸ್ತುವಾರಿ. ಇಲ್ಲಿ ಅಫ್ಕೋರ್ಸ್ ಯಾವುದೇ ಪಕ್ಷದಲ್ಲಿ ಹಿನ್ನಡೆ ಆದಾಗ ಪಕ್ಷದ ಲೀಡರ್ಶಿಪ್ ಹೊಣೆ ಅನ್ನೋದು ಒಂದು ಸಾಂಪ್ರದಾಯಿಕವಾದಂತಹ ಹೇಳಿಕೆ. ಹೀಗಾಗಿ ಅಲ್ಲಿ ಪರಾಭವಕ್ಕೆ ಏನ್ ಕಾರಣ ಅಂತ ಎಲ್ರಿಗೂ ಗೊತ್ತು, ತಾವು ಅದನ್ನ ಪ್ರಸ್ತಾಪ ಮಾಡಿದ್ರಿ. ಆದ್ರಿಂದ ಇದ್ದಕ್ಕಿದ್ದ ಹಾಗೆ ಈ ವಿಚಾರ, ಆಮೇಲೆ ಟೀಕೆಗಳು ನೋಡಿದ್ರೆ ಪೊಲಿಟಿಕಲ್ ಡಿಫರೆನ್ಸಸ್ ಅಲ್ಲ, ಅದು ವ್ಯಕ್ತಿಗತ ವೈಷಮ್ಯದ ಟೀಕೆಗಳು. ರಾಜಕಾರಣ ಹೇಗಾಗಿದೆ ಅಂದ್ರೆ ಒಂದೇ ಪಾರ್ಟಿನಲ್ಲಿದ್ದು, ಈಗ ಪೊಲಿಟಿಕಲಿ ಸರಿ ಇಲ್ಲ, ಸರ್ವಾಧಿಕಾರಿ ಅನ್ಲಿ, ಅವ್ನು ನಮ್ಮ ಸ್ಟ್ಯಾಂಡ್ಗಳು ಸರಿ ಇಲ್ಲ, ಅವ್ನು ಮಾಡ್ತಿರೋ ಪ್ರೋಗ್ರಾಮ್ ಸರಿ ಇಲ್ಲ, ಓಕೆ ಡಿಫ್ರೆನ್ಸಸ್. ಇದು ಡಿಫ್ರೆನ್ಸಸ್ ಅಲ್ಲ, ವ್ಯಕ್ತಿಗತ ಬಳಸೋ ಭಾಷೆ ಸದಾನಂದ ಗೌಡರಿಗೆ ಹೊಂದಬಾರದು ಅಂದ್ಬಿಟ್ರು. ಇದು ನೋಡೋರಿಗೆ ಇದೇನಪ್ಪ ಈ ಪಕ್ಷ ಅಂದ್ರೆ ಎಲ್ಲೋ ಒಂದ್ ಕಡೆ ಹರಿಪ್ರಸಾದ್ ಇದು ಸುಪ್ರಭಾತ ಆಡ್ತಾ ಇದ್ರು, ಸುಪ್ರಭಾತ ಆಡ್ತಾ ಇದ್ರು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.